ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆ್ಯಂಡ್ ನೆಕ್ಸ್ಟ್ ಪ್ರಜ್ವಲ್ ಕುಂಕುಮ ರಹಸ್ಯ ಬೆನ್ನತ್ತಿದೆ SIT. ರಿಪಬ್ಲಿಕ್ನಲ್ಲಿ ಕುಂಕುಮ ರಹಸ್ಯ ಎಕ್ಸ್ಕ್ಲೂಸಿವ್. ಹಾಸನದ ಹಲವೆಡೆ SIT ದಾಳಿ. ಹೊಳೆ ನರಸೀಪುರ ಹಾಸನದ ಸಂಸದರ ನಿವಾಸ ಗನ್ನಿಕಡ ನಿವಾಸದಲ್ಲಿ ದಾಳಿ ಆಗುತ್ತೆ. ಅಂದರೆ ನಮ್ಮ ನಾಗೇಂದ್ರ ಬಾಬುಗೊಂದು ಡೌಟ್ ಬರುತ್ತೆ ಆ ವಿಡಿಯೋ ನೋಡಿದ ತಕ್ಷಣ. ಮನೇಲಿ ಕುಂಕುಮ ಇದೆ, ಏನು ಸರ್ ಕುಂಕುಮ ಇರುತ್ತೆ ಅಂತ ನಾವೊಂದ್ವಿ. ಇಲ್ಲ ಸರ್, ಈಗ 1 ತಿಂಗಳಾಗಿಲ್ವಾ, 1 ತಿಂಗಳಾಗಿಲ್ವಾ ಕುಂಕುಮ ಇಲ್ಲದೆ ಇರತ್ತಾ, ಕುಂಕುಮ ಎಲ್ಲಿರುತ್ತೆ ಅಂತೇಳಿ ಕುಂಕುಮ ಹಾಕಿದ್ದಾರೆ ಅಂತೇಳಿ. ಸೊ ಹಾಗಿರುವಾಗ ನಾವಂತ ಐಡಿಯಾ ಅಂತ ಒಂದು ಡೌಟ್ಗಳನ್ನು ನಾಗೇಂದ್ರ ಬಾಬು ವ್ಯಕ್ತಪಡಿಸ್ತಾ ಇದ್ದ ಹಾಗೇನೆ ನಿನ್ನೆ ಅವರು ಹಾಸನಕ್ಕೆ ಹೋಗ್ತಾರೆ. SIT ಕೂಡ ನಾಗೇಂದ್ರ ಬಾಬು ಥರನೇ ಆಲೋಚನೆ ಮಾಡುತ್ತೆ. ಹೌದಲ್ವಾ, ಇಲ್ಲೇ ಎಲ್ಲ ಒಳಗಿದ್ದು ಬಿಟ್ಟು ಏನೋ ಮತ್ತೆ ಮಾಡ್ತಿರ್ಬೋದಲ್ಲ ಅಂತೇಳಿ ನಾವು ಅದಕ್ಕೆ ತಮಾಷೆಯಾಗಿ ನಾಗೇಂದ್ರ ಬಾಬು ಕೇಳಿದ್ವಿ. ನಾಗೇಂದ್ರ ಬಾಬು, ಈಗ ನೀವಲ್ಲಿ ಲೈವ್ ಕೊಡ್ತಾ ಇದ್ದೀರಿ, ಒಳಗಡೆಯಿಂದ ಯಾರು ಪ್ರಜ್ವಲ್ ರೇವಣ್ಣ ಬಂದ್ಬಿಟ್ರೆ ಇಂಟರ್ವ್ಯೂ ಕೊಡ್ತೀನಿ ಅಂತಂದ್ರೆ ಏನು ಹೇಳ್ತೀರಿ ಅಂತೇಳಿ. ಸೊ ಎನಿವೆ, ನಾಗೇಂದ್ರ ಬಾಬು ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ನೀವೊಂದು ಡೌಟ್ ವ್ಯಕ್ತಪಡಿಸಿದ್ರಿ ಇಡೀ ನಮ್ಮ ಇನ್ಪುಟ್ ಟೀಮ್ ಜೊತೆ, ಇಡೀ ಟೀಮ್ ಜೊತೆ. SIT ಕೂಡ ಅದೇ ಥರ ಆಲೋಚನೆ ಮಾಡ್ತಾ ಇದೆ. ಸೊ ಹಾಗಾಗಿ ನಿನ್ನೆ SIT ತಕ್ಷಣ ದಾಳಿ ಮಾಡೋದಕ್ಕೆ ಕೂಡ ಆ ಕುಂಕುಮ ಕಾರಣ ಅನ್ನುವಂಥದ್ದು ಲೇಟೆಸ್ಟ್ ಅಪ್ಡೇಟ್ ಏನಿದೆ ಬಾಬು? ಜಯಪ್ರಕಾಶ್ ಶೆಟ್ಟಿ, ನೋಡಿ, ನಾವು ಈ ಒಂದು ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ಕೂಡ ನಾನು ಸಾಕಷ್ಟು ಬಾರಿ ಹೊಳೆ ನರಸೀಪುರದಿಂದ ರಿಪೋರ್ಟನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ಬಹಳಷ್ಟು ಬಾರಿ ಪ್ರತಿನಿತ್ಯವೂ ಕೂಡ ಅವರ ಮನೆಗೆ ಒಬ್ಬರಲ್ಲ ಒಬ್ಬರು ಪುರೋಹಿತರು ಬರ್ತಾಯಿದ್ರು. ಪುರೋಹಿತರು ಬಂದು ಅವರ ಮನೆಗೆ ನಾವು ಕೇಳ್ತಾ ಇದ್ವಿ ಏನು ತಗೊಂಬಂದೆ ಅಂತೇಳಿ. ಇವತ್ತು ವಿಶೇಷ ಪೂಜೆ ಮಾಡಿದ್ವಿ, ಇವತ್ತು ಅಭಿಷೇಕ ಮಾಡಿದ್ವಿ, ಪಂಚಾಮೃತ ಮಾಡಿದ್ವಿ, ಹಾಗಾಗಿ ಅವರ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ವಿ ಅಂತೇಳಿ, ಕುಂಕುಮಾರ್ಚನೆಯನ್ನು ಕೂಡ ಮಾಡಿದ್ವಿ ಅಂತೇಳಿ ಕೆಲವೊಂದಷ್ಟು ಬಾರಿ ತಿಳಿಸುವಂಥ ಕೆಲಸಗಳನ್ನು ಮಾಡಿದರು. ಸೊ ಈಗ ಆ ಒಂದು ಮನೆಯಲ್ಲಿ ನಿನ್ನೆ SIT ತನಿಖಾ ತಂಡ ದಾಳಿಯನ್ನು ಮಾಡುತ್ತೆ. ದಾಳಿನ ಮಾಡಿ ಸ್ಥಳ ಮಹಾಜರನ್ನು ಮಾಡ್ತಾರೆ. ನಿನ್ನೆ ಸಂಜೆ 6:30 ಸುಮಾರಿಗೆ ದಾಳಿನ ಮಾಡಿದಾಗ ನಾವು ಅಲ್ಲಿದ್ದಂಥವ್ರನ್ನ ಒಂದಷ್ಟು ಪ್ರಶ್ನೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ, ಮಾತನಾಡಿಸುವಂಥ ಕೆಲಸವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಅವರು ಅದೇ ಒಂದು ಡೌಟನ್ನು ಕೂಡ ವ್ಯಕ್ತಪಡಿಸಿದ್ರು. ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಹೇಳಿಕೆ ಹೊರಬಿಟ್ಟ ಬಳಿಕ ಅವರು ಒಂದು ಕುಂಕುಮವನ್ನು ಇಟ್ಟಿದ್ರು. ಆ ಕುಂಕುಮ ಯಾವ ಮಾದರಿಯ ಕುಂಕುಮ, ಎಲ್ಲಿಂದ ಸಿಕ್ತು ಅವ್ರಿಗೆ ಕುಂಕುಮ, ಎಷ್ಟು ದಿನದ ಹಳೆಯ ಕುಂಕುಮ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಬಂದಿರಬಹುದು ಅನ್ನುವ ಅನುಮಾನವನ್ನು ನಾವಲ್ಲ ಜಯಪ್ರಕಾಶ್, ಅಲ್ಲಿ ಸ್ಥಳೀಯ ಪೊಲೀಸರು ಕೂಡ ಅದೇ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಪ್ರತಿನಿತ್ಯವೂ ಕೂಡ ಅವರ ಮನೆಗೆ ಒಂದಷ್ಟು ಜನ ಪುರೋಹಿತರು ಬರ್ತಿದ್ರು. ಯಾರೇ ಬಂದರೂ ಕೂಡ ಪರವಾಗಿಲ್ಲ, ನೀವು ಕೂಡ ಪೊಲೀಸರ ಥರನೇ ಥಿಂಕ್ ಮಾಡಿದ್ರಿ ಕ್ರೈಮ್ ರಿಪೋರ್ಟರ್ ಆಗಿ, ವೆರಿ ಗುಡ್. ಅದರ ಜೊತೆಗೆ ನಾಗೇಂದ್ರ ಬಾಬು, ನಿನ್ನೆ ನೀವೊಂದು ಪಾಯಿಂಟ್ ಹಾಕಿದ್ರಿ. ಒಂದು ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಆ ಅಂಗಡಿಯಲ್ಲಿ ತುಂಬ ಖರ್ಚಾಗಿದೆ, ಎಲ್ಲ ಅಲ್ಲಿಂದ ಹೋಗ್ತಾ ಇದೆ. ಏನದು ನೀವೆಲ್ಲ ಮಾತಾಡಿಸೋಂಥ ಪ್ರಯತ್ನ ಮಾಡಿದ್ರಿ, ಏನದು ಪ್ಲೀಸ್ ಹೇಳಿ ಅದು. ಜಯಪ್ರಕಾಶ್, ಎಸ್, ಕಳೆದ ಇಲ್ಲಿ ಹೊಳೆ ನರಸೀಪುರದಲ್ಲಿ ನೋಡಿ, ಈಗ ಯಾವುದೇ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾರೇ ಒಂದು ಬಂದೋಬಸ್ತ್ ಅಂತ ಬಂದಾಗ ಆ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹೋಟೆಲ್ ಅಂತ ಇರುತ್ತೆ, ಅವರು ಪರಿಚಯದವರು ಇರ್ತಾರೆ. ಸ್ಥಳೀಯ ಪೊಲೀಸ್ ಹೇಳ್ತಾರೆ ಈ ಥರ ಬಂದೋಬಸ್ತಿಗೆ ಬಂದಿರ್ತಾರೆ, ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಅವರು ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ, ಅವ್ರಿಗೆ ಬಿಲ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಿನ್ನೆ ರಾಜು ಅನ್ನುವ ಅಪ್ಪಾಜಿ ಕ್ಯಾಂಟೀನ್ನ ಮಾಲೀಕ ತನ್ನ ಅಳಲನ್ನು ವ್ಯಕ್ತಪಡಿಸ್ತಾರೆ. ನಾವು ಕೇಳಿದ್ವಿ ಏನಾಯಿತು ಅಂತೇಳಿ. ಆಫ್ ದ ರೆಕಾರ್ಡ್ ಕೇಳಿದಾಗ, ನೋಡಿ, ನಿನ್ನೆ SIT ಅವ್ರು ಬಂದಾಗ ಅವ್ರು ಬಾಗ್ಲು ಹಾಕೊಂಡು ಹೋಗಿರ್ತಾರಂತೆ ಹೋಟೆಲ್ನ. ತಕ್ಷಣ ಅವ್ರಿಗೆ ನೂಡಲ್ಸ್ ಬೇಕು, ಮ್ಯಾಗಿ ಬೇಕು, ಬೋಂಡಾ ಬೇಕು, ಮಾಡಿಕೊಡಿ ಅಂತ ಹೇಳ್ತಾರಂತೆ. ಅವರು ಎದ್ನೋ ಬಿದ್ನೋ ಅಂತ ಬಂದು ಮತ್ತೆ ಹೋಟೆಲ್ ತೆಗೆದು ಅರ್ಧ ಗಂಟೆಲಿ ಅದೆಲ್ಲವನ್ನು ಕೂಡ ಪ್ರಿಪೇರ್ ಮಾಡಿ ನಿನ್ನೆ SIT ತನಿಖಾ ತಂಡ ದಾಳಿ ಮಾಡ್ತಲ್ಲ ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದು ಅವನ ವೃತ್ತಿ ಧರ್ಮ ಮಾಡ್ತಾನೆ. ಆದರೆ ಕಳೆದ 1 ತಿಂಗಳಿನಿಂದ ಹೊಳೆ ನರಸೀಪುರದಲ್ಲಿ ಯಾರೇ ಪೊಲೀಸರು ಬಂದರೂ ಹೊರಗಿನಿಂದ ಇದೇ ಹೋಟೆಲ್ನಿಂದ ಊಟದ ವ್ಯವಸ್ಥೆ ಆಗಿರ್ಬೋದು, ತಿಂಡಿ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. 1 ತಿಂಗಳಿನಿಂದ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಇಲ್ಲಿಯವರೆಗೂ ಬಿಲ್ ಕ್ಲಿಯರ್ ಮಾಡಿಲ್ಲ. 5,08,000 ರೂಪಾಯಿ ಬಿಲ್ ಆಗಿದೆ. ಪ್ರತಿನಿತ್ಯವೂ ಕೂಡ ಅವರು ಊಟವನ್ನು ಕೊಡ್ತಾರೆ, ಬಿಲ್ ಅನ್ನ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ. ಅವರು ಎಸ್ಪಿಗೆ ಕಳಿಸ್ಕೊಡ್ತಾರೆ. SP ಸರ್ಕಾರ ಮಾಡಬೇಕದು, ಸರ್ಕಾರ ಮಾಡುವಂಥದ್ದು. ಕರ್ನಾಟಕ ಪೊಲೀಸ್ ಆಡಳಿತ ವಿಭಾಗ ಬರ್ತಲ್ಲ, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇಂದ ಅದು ಬರಬೇಕು. ಅದು ಹೋಗ್ಬೇಕು ಅಂದ್ರೆ ಎಲ್ಲಿಂದ ಹೋಗ್ಬೇಕು ಅಂತಾರೆ, ಸ್ಥಳೀಯ ಪೊಲೀಸ್ ಸ್ಟೇಷನ್ ಇಂದ ಬಿಲ್ SP ಕಚೇರಿಗೆ ಬರಬೇಕು. SP ಅದಕ್ಕೆ ಸಹಿ ಮಾಡಿ ಆಡಳಿತ ಕಚೇರಿಗೆ ಕಳಿಸಬೇಕು. ಪಾಪ ಮಾಡ್ಲಿ, ಅವ್ರಿಗೆ 5 ಲಕ್ಷ ಬರೋದಿರ ಬರ್ಲಪ್ಪ, ಥ್ಯಾಂಕ್ ಯು.
ನಾವು ಈ ಪೆನ್ ಡ್ರೈವ್ ಅಂತ ಹೇಳ್ಕೊಂಡು ಪಾಪ ಆ ಹೋಟೆಲ್ನ ಹೊಟ್ಟೆಗೆ ಯಾಕೆ ಹೊಡಿಬೇಕು? ಖಂಡಿತವಾಗ್ಲೂ ಮಾಡೋಣ. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.